ಹೇಗೆ ಬಂದಿದೆ ನೋಡಿ ನಮ್ಮ ಶುಂಠಿ ಸಾರು. ಈ ಚಳಿಗಂತೂ ಬಿಸಿ ಬಿಸಿ ಶುಂಠಿ ಸಾರು ಭಾರಿ ರುಚಿ ಇರ್ತದೆ. ಖಾರ ಖಾರಾಗಿ ಚಳಿಗೆ ಹಾಗೆ ಕುಡಿಲಿಕ್ಕೆ ಕೂಡ ಭಾರಿ ರುಚಿ ಆಗ್ತದೆ. ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಭಾರಿ ಚಳಿ ಆಯ್ತಾ, ಬೆಳಗ್ಗೆ ಏಳಲಿಕ್ಕೆ ಆಗುದಿಲ್ಲ. ಆ ಚಳಿಗೆ ಏನಾದರೂ ಖಾರ ಖಾರದ್ದು ರೆಸಿಪಿ ಮಾಡಿ ಸೇವಿಸುವ ಅಂತೇಳಿ ಆಗ್ತದೆ ನನಗೆ. ಹಾಗೆ ನಾನಿವತ್ತೊಂದು ಶುಂಠಿ ಸಾರು ಮಾಡುವ ಅಂತೇಳಿ ಹೊರಟೆ. ಅಂದರೆ ಶುಂಠಿ ಸಾರು ಅಂತ ಹೇಳಿದ್ರೆ ಶುಂಠಿ ಕರಿಮೆಣಸೆಲ್ಲ ಹಾಕಿ ಮಾಡೋದು, ಭಾರಿ ಖಾರ ಖಾರ ಆಗಿ ಭಾರಿ ಟೇಸ್ಟ್ ಇರ್ತದೆ. ನೀವು ಒಂದ್ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ಬೇಕಂತೇಳಿ ಆಗ್ತದೆ. ಯಾವ ರೀತಿ ಸಾರು ಅಂತ ಹೇಳಿ ನೋಡುವ ಅಲ್ಲ, ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಚಳಿಗೆ ಮಾಡುವ ಶುಂಠಿ ಸಾರಿಗೆ ಫಸ್ಟಿಗೆ ನಾವು ತೊಗರಿಬೇಳೆಯನ್ನು ಬೇಯಿಸಬೇಕಾಗ್ತದೆ. ತೊಗರಿಬೇಳೆ ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಗೆಯೇ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ನೋಡಿ ಸ್ವಲ್ಪ ಅರ್ಧ ಲೋಟದಷ್ಟು ಮಾತ್ರ ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಚೆಂದ ತೊಳೆದು ತಗೊಂಡಿದ್ದೇನೆ. ಅಂದರೆ ನಮ್ಮ ಶುಂಠಿ ಸಾರು ಸ್ವಲ್ಪ ದಪ್ಪ ಬರಲಿ ಅಂತ ಹೇಳಿ ಮಾತ್ರ ತೊಗರಿಬೇಳೆ ಹಾಕೋದು. ಚೆಂದ ಬೇಯಿಸುವ. ನೋಡಿ, ಶುಂಠಿ ಸಾರಿಗೆ ನಾನಿಲ್ಲಿ ತೆಗೆದುಕೊಂಡಿರುವ ಸಾಮಗ್ರಿ ಅಂತ ಹೇಳಿದರೆ ಒಂದು 3 ಇಂಚ್ ಆಗುವಷ್ಟು ಶುಂಠಿ, ಹಾಗೇನೊಂದು 1 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೇನೊಂದು ಅರ್ಧ ಚಮಚದಷ್ಟು ಕರಿಮೆಣಸು. ಶುಂಠಿದು ಸ್ವಲ್ಪ ಸಿಪ್ಪೆ ತೆಗೆಯುವ. ಫ್ರೆಶ್ ಶುಂಠಿ ನೋಡಿ. ಇವಾಗ ಫಸ್ಟಿಗೆ ಶುಂಠಿಯನ್ನು ಜಜ್ಜಿಕೊಳ್ಳುವ. ಅಂದರೆ ಸ್ವಲ್ಪ ಶುಂಠಿ ಜಜ್ಜಿದ ಮೇಲೆ ಉಳಿದ ಸಾಮಗ್ರಿಯನ್ನು ಹಾಕಿ ಪೌಡರ್ ಮಾಡಿದರೆ ಆಯಿತು. ನೋಡಿ, ಇವತ್ತು ನಾನು ಮಾಡ್ತಿರೋದು ಶುಂಠಿ ಸಾರು ನೋಡಿ, ಹಾಗಾಗಿ ಶುಂಠಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ನೋಡಿ, ಇಷ್ಟು ಜಜ್ಜಿದ ಮೇಲೆ ಇನ್ನಿದಕ್ಕೆ 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ, ಹಾಗೆಯೇ ಕಾಳುಮೆಣಸು ಇಷ್ಟನ್ನು ಒಟ್ಟಿಗೆ ಹಾಕಿ ಮತ್ತೆ ಜಜ್ಜುವ. ಅಂದರೆ ಕೊತ್ತಂಬರಿ, ಜೀರಿಗೆ, ಕರಿಮೆಣಸೆಲ್ಲ ಸೇರಿ ಆ ಘಮ ಒಳ್ಳೆಯದಾಗಿ ಬರ್ತದೆ. ನೋಡಿ, ಈ ಥರ ಆಗಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕು. ಒಂದು 3 ಇಂಚ್ ಆಗುವಷ್ಟು ಶುಂಠಿ ತಗೊಂಡ್ರೆ ನಮಗೆ ಇಷ್ಟ ಆಗ್ತದೆ. ಶುಂಠಿ ಸಾರು ಮಾಡಲಿಕ್ಕೆ ಇವಾಗ ನಾವು ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಸಾಸಿವೆ, ಬ್ಯಾಡಗಿ ಮೆಣಸು ಒಂದು ಕಟ್ ಮಾಡಿ ಹಾಕ್ಕೊಂಡೆ, 1 ಎಸಳು ಕರಿಬೇವು, ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಶುಂಠಿಯ ಮಿಶ್ರಣ ನೋಡಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಬೇಯಿಸಿದ ತೊಗರಿಬೇಳೆ ಇದನ್ನು ಇವಾಗ ಹಾಕೊಳ್ಳುವ. ಸರಿ ಕುದಿಬೇಕಿದು. ಇನ್ನಿದಕ್ಕೆ ಖಾರಕ್ಕೆ ಬೇಕಾಗಿ ನಾನಿಲ್ಲಿ 2 ಹಸಿಮೆಣಸನ್ನು ಹಾಕ್ತೇನೆ. ಚಿಟಿಕೆ ಇಂಗು, ಸ್ವಲ್ಪ ನೀರು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೇನೆ. ಕಿವುಚಿದ ಹುಣಸೆ ಹಣ್ಣಿನ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿದ ನಂತರ ಫುಲ್ ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಸೇರಿಸುವ. ನಮಗೆ ಶುಂಠಿ ಸಾರು ದಪ್ಪ ಆಗಬಾರ್ದು, ನೀರಿದ್ರೆ ಒಳ್ಳೆಯದಾಗ್ತದೆ. ಈ ಥರ ನೀರು ಮಾಡ್ಕೋಬೇಕು. ಸಿಂಪಲ್ ಆಗಿ ಇಷ್ಟೇ ಹಾಕಲಿಕ್ಕೆ ಸಾಮಗ್ರಿ ಎಲ್ಲ. ಅಂದರೆ ಸ್ವಲ್ಪ ಇಂಗು, ಹುಣಸೆ ಹಣ್ಣಿನ ನೀರು, ಮತ್ತು ನಾವು ಆವಾಗ ಮಾಡಿಟ್ಟಂತಹ ಸ್ವಲ್ಪ ಶುಂಠಿದು ಪೌಡರ್, ಅಂದರೆ ಶುಂಠಿದ್ದು ಮಿಶ್ರಣ ಅಷ್ಟೇ ಹಾಕಲಿಕ್ಕೆ. ಏನು ತುಂಬ ಸಾಮಗ್ರಿ ಎಲ್ಲ ಹಾಕಲಿಕ್ಕಿಲ್ಲ. ಇವಾಗಂತೂ ನಮ್ಮ ಕಡೆ ಭಾರಿ ಚಳಿ ಆಯ್ತಾ. ನಾನು ಅದಕ್ಕೆ ಸ್ವಲ್ಪ ಖಾರ ಖಾರದ್ದು ಏನಾದರೂ ರೆಸಿಪಿ ಮಾಡುವ ಅಂತೇಳಿ ಹೊರಟಿದ್ದು. ಆವಾಗ ಈ ಶುಂಠಿ ಸಾರು ನೆನಪಾಯಿತು. ಶುಂಠಿ ಅಂತ ಹೇಳಿದ್ರೆ ನಾನು ಶುಂಠಿ ಕರಿಮೆಣಸೆಲ್ಲ ಹಾಕಿ ಮಾಡ್ತೇನಲ್ಲ, ತುಂಬ ಖಾರ ಖಾರ ಆಗಿ ಒಳ್ಳೆ ರುಚಿ ಬರ್ತದೆ. ಈ ಅನ್ನಕ್ಕೆಲ್ಲಂತೂ ಭಾರಿ ಟೇಸ್ಟ್ ಬರ್ತದೆ. ಅಂದರೆ ನಮ್ಮ ಅಜ್ಜಿಯಂದಿರೆಲ್ಲ ಈ ಶುಂಠಿ ಸಾರು ಈ ಚಳಿಗೆ ಮಾಡ್ತಾಯಿದ್ರು. ಯಾಕಂತ ಹೇಳಿದ್ರೆ ಈ ಚಳಿಗೆ ಉಂಟಲ್ಲ, ಈ ಶೀತ, ಗಂಟ್ಲು ಕಟ್ಟೋದು, ಹಾಗೆಯೇ ಕಫ ಎಲ್ಲ ಆದಾಗ ಈ ಶುಂಠಿ ಸಾರೆಲ್ಲ ಮಾಡಿ ಸೇವಿಸಿದರೆ ಭಾರಿ ಒಳ್ಳೆಯದಾಗ್ತದೆ. ಅದೆಲ್ಲ ರಿಲೀಫ್ ಆಗ್ತದೆ. ನೋಡಿ, ಆಯ್ತಿದು. ಇನ್ನಿದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ. ಅಲ್ಲಿಗೆ ನಮ್ಮ ಶುಂಠಿ ಸಾರು ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ ನಮ್ಮ ಶುಂಠಿ ಸಾರು. ಈ ಚಳಿಗಂತೂ ಬಿಸಿ ಬಿಸಿ ಶುಂಠಿ ಸಾರು ಭಾರಿ ರುಚಿ ಇರ್ತದೆ. ಖಾರ ಖಾರಾಗಿ ಚಳಿಗೆ ಹಾಗೆ ಕುಡಿಲಿಕ್ಕೆ ಕೂಡ ಭಾರಿ ರುಚಿ ಆಗ್ತದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ.
ಥ್ಯಾಂಕ್ ಯು.